ವಾರದಿಂದ ಪ್ರತಿ ಪಂಚಾಯತಿಗೆ 3 ಪಂಚಾಯತಿಗೆ ಪ್ರತಿದಿನ ಹೋಗ್ತೀನಿ ಅಂತ ಹೇಳಿದ್ದಾರೆ. ಹಿಂದೆ ಕುಮಾರಸ್ವಾಮಿ ಅವರು ಶಾಸಕರಾಗಿದ್ದಾಗ ಬಡವರು ಒಂದು ಮನೆ ಕೂಡ ಕೊಟ್ಟಿಲ್ಲ, ಸ್ಪೆಷಲ್ ಗ್ರಾಂಟ್ ಕೊಡ್ತೀನಿ ಚನ್ನಪಟ್ಟಣಕ್ಕೆ ಅಂತ ಹೇಳ್ತಾರೆ. ಕಳೆದ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿರಿದ್ದಾಗ ನಾನೇ 5,000 ಮನೆಗಳನ್ನು ತಂದು ಊರೂರಿಗೆ ಮನೆ ಹಂಚಿದ್ದೀವಿ. ಈ ಸರ್ಕಾರದಲ್ಲಿ ಕಳೆದ 1 ವರ್ಷದಿಂದ ಈ ಸರ್ಕಾರ ಇದೆಯಲ್ಲ, ಒಂದು ಮನೆ ಕೊಟ್ಟಿದೆಯಾ? ನಾನು ಕೊಟ್ಟಿರೋದಕ್ಕೂ ದಾಖಲೆ ಇದೆ. ನಾನು ಕುಮಾರಸ್ವಾಮಿ ಇಬ್ಬರು ಫೈಟ್ ಮಾಡಿ ಅವರು 100 ಕೋಟಿ ನಾನು 100 ಕೋಟಿ ತಂದು ತಾಲೂಕಿಗೆ ರಸ್ತೆಗಳು ಚರಂಡಿಗಳೆಲ್ಲ ಮಾಡಿದ್ದೀವಿ, ಜಗಳ ಆಡ್ಕೊಂಡಿದ್ದೀವಿ ಅಭಿವೃದ್ಧಿಗೋಸ್ಕರ. ಇವ್ರು ಸುಮ್ಮನೆ ಆಪಾದನೆ ಮಾಡಬಾರ್ದು. ಆಯಿತು, ಇವ್ರ ಸರ್ಕಾರದಲ್ಲಿ ಕಳೆದ 1 ವರ್ಷದಿಂದ ಒಂದು ಮನೆ ಕೊಟ್ಟಿದ್ದೀರಾ, ತಾಲೂಕುಗಳಲ್ಲಿ ಒಂದು ಗುಂಡಿ ಮುಚ್ಚಿದ್ದೀರಾ, ಒಂದು ಕಾರ್ಯಕ್ರಮ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಕಳೆದ ಏನಾರು ಚನ್ನಪಟ್ಟಣಕ್ಕೆ ಮಾಡಿದಾರಾ? ಏನೂ ಮಾಡಲಿಲ್ಲ. ಎಲೆಕ್ಷನ್ ದೃಷ್ಟಿಯಿಂದ, ಚುನಾವಣಾ ದೃಷ್ಟಿಯಿಂದ ಕಾವೇರಿ ನೀರಾವರಿ ನಿಗಮದಲ್ಲಿ ಅವ್ರು ಬೇಕಾದಂಥ ಫಾಲೋವರ್ಸ್ಗಳಿಗೆ 10 ಲಕ್ಷ 20 ಲಕ್ಷ ದುಡ್ಡು ಹಾಕ್ಕೊಟ್ಟು ಕಾಂಟ್ರಾಕ್ಟರ್ಗಳು ದುಡ್ಡು ಮಾಡ್ಕೊಂಡು ಚುನಾವಣೆ ಮಾಡಿ ಅಂತ ಹೇಳಿದ್ದಾರೆ ಹೊರತು 50-60 ಕೋಟಿ ಬೋಗಸ್ ಬಿಲ್ ಮಾಡಿದ್ದಾರೆ. ಅದನ್ನು ಬಿಟ್ಟು ಇವರು ಪ್ರಾಮಾಣಿಕವಾಗಿ ತಾಲೂಕಿನ ಅಭಿವೃದ್ಧಿ ಚಿಂತನೆ ಇರಲಿಲ್ಲ. ಏನೋ ಹೇಳಬೇಕು, ಹೊಸ್ದಾಗಿ ಬರ್ತಾ ಇದ್ದಾರಲ್ರಿ, ಇದೊಂದು ಹೊಸ ನಾಟಕ. ಹೊಸ್ದಾಗೇನೋ ಅವ್ರ ರಾಜಕೀಯ ಜೀವನದಲ್ಲಿ ಚನ್ನಪಟ್ಟಣದ ಬಗ್ಗೆ ಯಾವತ್ತೂ ಕಾಳಜಿ ವಹಿಸ್ತಾ ಇರ್ತಕ್ಕಂಥವ್ರು ಏನಿದು ಹೊಸದಾಗಿ ಈ ಥರ ದೇವಸ್ಥಾನಕ್ಕೆ ಬಂದು ಅದ್ರ ಮುಖಾಂತರ ಜನಗಳನ್ನು ಓಲೈಸ್ಕೋತೀನಿ ಅಂತ ಇದೆಯಲ್ಲ, ಅದೊಂದು ಭ್ರಮೆ ಅವ್ರಿಗೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಮುಖಂಡರುಗಳಿಗೆ ಆತ್ಮಗೌರವ ಇಲ್ಲ. ಅವ್ರನ್ನ DK ಶಿವಕುಮಾರ್ ಮತ್ತು ಸುರೇಶ್ ಅವರು ಭಾಳ ಕೀಳಾಗಿ ಕಾಣ್ತಾರೆ. ಅವ್ರಿಗೆ ಸ್ವಾಭಿಮಾನ ಆಗಿದ್ರೆ ಅವ್ರದಲ್ಲಿ ಇರಬಾರ್ದು. ಕುತ್ಕೋ, ನಡಿ, ನೀನು ಎಲ್ಲರೂ ಗಡಗಡ ನಡುಕ್ತಾರೆ ಇವ್ರು ಕಂಡ್ರೆ. ಯಾಕೆ ಅಂತ ಅರ್ಥ ಆಗಲ್ಲ. ಈ ರಾಜಕಾರಣ, ಈ ಸಾರ್ವಜನಿಕ ಬದುಕು ಯಾಕೆ ಬೇಕು ನಮ್ಮ ಜನಗಳಿಗೆ ಅಂತ ಯಾರು ಅವ್ರ ಮುಂದೆ ಧೈರ್ಯವಾಗಿ ಮಾತೇ ಆಡೋದಿಲ್ಲ. ನನಗಿದು ಆಶ್ಚರ್ಯಪ್ಪ. ಈಗ ಬಸವರಾಜ ಬೊಮ್ಮಾಯಿ ಅವರು ಮೊನ್ನೆ ಹೇಳವ್ರೆ, ಇನ್ನೊಂದು ವರ್ಷದಲ್ಲಿ ಜನರಲ್ ಎಲೆಕ್ಷನ್ ಬಂದರೂ ಬರ್ಬೋದು ಅಂತ. ಸುಮ್ಮನೆ ನಾನು ಮಧ್ಯೆ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳಲ್ಲ. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ನಾವು ಹೇಳಿದ್ದೀವಿ ನಾವು ಅದೇ ಹೇಳ್ತಾ ಇದ್ದೀನಲ್ಲ, ಈಗ ಉಪಚುನಾವಣೆ ಇರೋದ್ರಿಂದ ನಾನು ಇನ್ನೇನು ಹೇಳಲ್ಲ. ನಿಮ್ಮ ಕಣ್ಣಿಗೆ ಎಲ್ಲ ಗೋಚರಿಸ್ತಾ ಹೋಗ್ತದೆ. ಈಗ ನೋಡಿ, ಮಳೆ ಇದ್ದಕ್ಕಿದ್ದಂಗೆ ಇವತ್ತು ಚನ್ನಪಟ್ಟಣದಲ್ಲಿ ಬೆಳಗ್ಗೆಯಿಂದ ಮೋಡ ಆಯಿತು, ಮಳೆ ಮುನ್ಸೂಚನೆ ಆಯಿತು. ಈಗ MLAಗಳಂತೂ ರೋಸೋಗ್ದೋಗಿದ್ದಾರೆ. ನಾವು ಇನ್ನೂ ಅದ್ರ ಬಗ್ಗೆ ಚಿಂತನೆ ಮಾಡ್ತಾಯಿಲ್ಲ. ಈಗ ಇನ್ನೂ ಶುರುವಾಗಲಿ ಪಾಪ. ಅವ್ರು ಚನ್ನಪಟ್ಟಣಕ್ಕೆ ಬಂದ ಮೇಲೆ ಅಲ್ಲಿ ಬೆಂಗಳೂರಿನಲ್ಲಿ ಏನಾಗುತ್ತೆ ಅಂತ ನೋಡ್ರಿ. ಥ್ಯಾಂಕ್ ಯು, ಒಳ್ಳೇದಾಗಲಿ. ಇನ್ನೂ ಟೈಮ್ ಇದೆಲ್ಲ, ತಡೀರಿ, ಮಾತಾಡೋಣ. ಇನ್ನೂ ಇವ್ರು ಒಂದು ವಿಸಿಟ್ ಈಗ ನಿಮಗೆ ಗೊತ್ತು ರೀ, ಭಾಳಷ್ಟು ಜನ ಹಿರಿಯ ಶಾಸಕರುಗಳು ಅಸಮಾಧಾನ ವ್ಯಕ್ತಪಡ್ತಾರೆ. ಈಗ ಅಪ್ಪಾಜಿ ನಾಡಗೌಡರು ಏನಂದ್ರೆ, ಅವರು ನಾನು 7-8 ಸಾರಿ MLA ಆಗಿರೋರು. ಸರ್ಕಾರದಲ್ಲಿ ಬೇಜಾರಾಗಪ್ಪ, ರಾಜಕೀಯ ದುಡ್ಡಿಗೆ ತಗೊಂಡ್ಬಿಡ್ತೀನಿ ಅಂತ ಹೇಳಿದ್ರು. ಅವರು ಸಂಭಾವಿತ ರಾಜಕಾರಣಿ, ಅವ್ರು ಫಸ್ಟ್ ಟೈಮರ್ ಅಲ್ಲ. ಅವರು 7-8 ಸಾರಿ ನಾನು ಭಾಳ ವರ್ಷಗಳಿಂದ ನೋಡ್ತಾ ಇದ್ದೀನಿ ಶಾಸಕ ಆಗಿದ್ದವರು. ಅವರಂಥವ್ರ ಬಾಯಲ್ಲಿ ಆ ಮಾತು ಬಂದರೆ ಅದು ಹಿನ್ನೆಲೆ ಬಹಳ ಇದೆ. ಆದರೆ ಏನಾಗಿದೆ, ಬೆಕ್ಕಿ ಗಂಟೆ ಕಟ್ಟೋರು ಇಲ್ಲ ಅಷ್ಟೇ. ಈಗ ತಾನೇ ನಮ್ಮ ಸರ್ಕಾರ ಆಗಿದೆ, ನಾವು ಯಾರೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ಕೊತಾ ಇಲ್ಲ. ಅವರು ಒಡಕಿನಿಂದ ಏನಾದ್ರು ಬಿದ್ದೋಗುತ್ತೆ ಅಷ್ಟೆ. ಏನಾದ್ರು ಈಗ ಶಿವಕುಮಾರ್ ಏನಾದ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಏನಾದ್ರು ಪ್ರಯತ್ನ ಪಟ್ಟರೆ ಅದಕ್ಕೆ ತೊಂದರೆ ಇದೆ ಸರ್ಕಾರಕ್ಕೆ. ಏನಾದ್ರು ಸಿದ್ದರಾಮಯ್ಯನ ಡಿಸ್ಟರ್ಬ್ ಮಾಡಬೇಕು ಅಂದರೆ ತೊಂದರೆ ಇದೆ. ಇನ್ನೂ ಏನೋ ಭಾಳ ಘಟನೆಗಳು ನಡೀಬೋದು. ಏನೋ ಹಿಂಗೆ ನಡ್ಕೊಂಡು ಹೋದ್ರೆ ತೊಂದರೆ ಇಲ್ಲ. ನಮಗೇನವ್ರಿಗೆ ಈಡೇರಲಿ ಬಿಟ್ಟರೆ ಅವ್ರ ಪಾರ್ಟಿ ವಿಚಾರ ರೀ, ನಾವೇನು ಹೇಳೋದು. ಈಡೇರಿಸಿ ನೀವೆಲ್ಲ ಪ್ರಯತ್ನ ಮಾಡಿ.